ವಿಘ್ನೇಶ್ ಪುತ್ತೂರು ಅನ್ನುವ ಕ್ರಿಕೆಟಿಗನಿಗಿಂತ ನನಗೆ ಹೆಚ್ಚು ಇಷ್ಟವಾದದ್ದು ಶರೀಫ್ ಉಸ್ತಾದ್ ಎಂಬ ಮೌಲಾನ. ಮುಂಬೈ ಇಂಡಿಯನ್ಸ್ ತಂಡದ ಪರ ಆಟವಾಡಿ ತನ್ನ ಸ್ಪಿನ್ ಕೈಚಳಕದಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ 3 ವಿಕೆಟ್ಗಳನ್ನು ಕಿತ್ತು ಸುದ್ದಿಯಲ್ಲಿರುವ ವಿಘ್ನೇಶ್ ಪುತ್ತೂರನ್ನು ಮೊದಲಾಗಿ ಗುರುತಿಸಿದ್ದೇ ಈ ಶರೀಫ್ ಉಸ್ತಾದ್. ಇದನ್ನು ವಿಘ್ನೇಶ್ ಪುತ್ತೂರು ಕೂಡ ಹೇಳ್ಕೊಂಡಿದ್ರು. ನನ್ನ ಕ್ರಿಕೆಟ್ ಜೀವನಕ್ಕೆ ತಿರುವು ನೀಡಿದ ವ್ಯಕ್ತಿ ನನ್ನ ನೆರೆಮನೆಯ ഷരീഫ് ಎಂದು വിഘ്നേഷ് ಹೇಳ್ಕೊಂಡಿದ್ರು. 6ാം ക്ലാസ് തുടങ്ങിയാണ് വീടിൻ്റെ അടുത്തുള്ള ഷരീഫാണ് ചേട്ടൻ്റെ. അപ്പോൾ ആൾക്കാരാണ് ക്രിക്കറ്റിക്ക് വരുന്നത്. അപ്പോൾ വീടിനെ സപ്പോർട്ട് ചെയ്യുന്ന അച്ഛനമ്മയൊക്കെ. IPL ತಂಡದ ಆಕ್ಷನ್ನಲ್ಲಿ ಮುಂಬೈ ತಂಡ ಖರೀದಿಸಿದ ಸುದ್ದಿ ಬಂದ ಕೂಡಲೇ ಮಾಧ್ಯಮಗಳಿಗೆ ವಿಘ್ನೇಶ್ ಈ ಮಾತನ್ನು ಹೇಳಿದರು. ಅವರ ತಂದೆ ಮತ್ತು ತಾಯಿ ಕೂಡ ಈ ಶರೀಫ್ ಉಸ್ತಾದರೇ ನನ್ನ ಮಗನ ಈ ಸಾಧನೆಗೆ ಕಾರಣ ಎಂದು ಹೇಳಿದರು. ಈ ಕಾರಣದಿಂದಲೇ ಮೀಡಿಯಾಗಳು ಈ ಉಸ್ತಾದರ ಬಳಿಗೆ ಹೋಗಿ ತರತರದ ಪ್ರಶ್ನೆಗಳನ್ನು ಕೇಳಿವೆ. ನೀವೇ ಈ ವಿಘ್ನೇಶ್ನ ರೂವಾರಿ ಎಂದು ಹೇಳಿವೆ. ವಿಘ್ನೇಶ್ನ ಬೆಳವಣಿಗೆಯ ಪೂರ್ಣ ಕ್ರೆಡಿಟನ್ನು ಪಡೆಕೊಳ್ಳುವಂತೆ ಪ್ರಚೋದಿಸುವ ರೀತಿಯಲ್ಲಿ ಹಲವು ಪ್ರಶ್ನೆಗಳಿಗೂ ಈ ಮೀಡಿಯಾಗಳು ಗುರಿಪಡಿಸಿವೆ. ಆದರೆ ಈ ಉಸ್ತಾದ್ ಎಷ್ಟು ಪ್ರಾಮಾಣಿಕವಾಗಿ ಮತ್ತು ನಿರ್ವಂಚನೆಯಿಂದ ಮಾತಾಡಿದರು ಅಂದರೆ ತಾನೊಂದು ನಿಮಿತ್ತ ಮಾತ್ರ ಅಂತ ಹೇಳಿದರು. ಎಲ್ಲವೂ ಅಲ್ಲಾಹನ ಕದ್ರ್ ಅಥವಾ ದೇವನ ಅನುಗ್ರಹ ಅಂತ ಹೇಳಿದರು ಮತ್ತು ಮಾತಾಡಿದರು. ಈ ಎಲ್ಲವನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಿಂತ ಮೊದಲು ಒಂದು ವಿನಂತಿ. ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಇಷ್ಟು ಬೆಂಬಲ ನಮಗೆ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಹತ್ತು 13 ವರ್ಷಗಳ ಹಿಂದೆ ನಾನು ಕ್ರಿಕೆಟ್ ಆಡ್ತಾ ಇದ್ದೆ. ನಾನಾಗ ಪೆರಿಂದಲ್ ಮಣ್ಣಿನಲ್ಲಿರುವ ವಿಜಯನ್ ಸರ್ ಕ್ಯಾಂಪ್ನಲ್ಲಿ ಕ್ರಿಕೆಟ್ ತರಬೇತಿ ಪಡಿತಾ ಇದ್ದೆ. ಕ್ರಿಕೆಟನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೆ. ಅಲ್ಲೇ ಊರಿನ ಹುಡುಗರ ಜೊತೆಗೂ ಆಟವಾಡ್ತಿದ್ದೆ. ಹಾಗೆ ಆಟವಾಡುವಾಗ ಅಲ್ಲಿಗೆ ಬಂದ ಹುಡುಗ ಈ ಕಣ್ಣನ್ ಎನ್ನುವ ವಿಘ್ನೇಶ್. ನಾವು ಆಗ ಕ್ಯಾಂಪ್ನಲ್ಲಿ ಕಲಿಯುತ್ತಿದ್ದ ಹೆಚ್ಚಿನ ಸಂಗತಿಗಳು ಈ ವಿಘ್ನೇಶ್ಗೆ ಸಹಜವಾಗಿಯೇ ತಿಳಿದಿತ್ತು. ಅಂದರೆ ನಾವು ಕೋಚ್ ಬಳಿ ಕಲಿತಿದ್ದ ತಂತ್ರಗಳನ್ನು ಈ ಹುಡುಗ ಯಾರ ಕೋಚಿಂಗ್ ಇಲ್ಲದೆಯೂ ಮೈಗೂಡಿಸ್ಕೊಂಡಿದ್ದ. ಅಲ್ಲಿ ನಾವಿಬ್ಬರು ಪರಿಚಿತರಾದೆವು. ಅವನ ಮನೆ ಮುಂದೆ ಪುಟ್ಟದೊಂದು ರಸ್ತೆ ಇದೆ. ನಾವು ಅಲ್ಲೇ ಆಟವಾಡ್ತಿದ್ದೆವು. ನಾನು ವಿಜಯನ್ ಸರ್ ಅವರ ಕ್ಯಾಂಪಿಗೆ ಹೋಗ್ತಿದ್ದೆ ಅಲ್ವಾ. ಹೀಗೊಬ್ಬ ಹುಡುಗ ಇದ್ದಾನೆ, ಅವನಲ್ಲಿ ಪ್ರತಿಭೆ ಇದೆ, ಅವನ ಮನೆಯಲ್ಲಿ ಹೋಗಿ ಮಾತನಾಡಿ ಅನುಮತಿ ಸಿಕ್ಕಿದ್ರೆ ಕ್ಯಾಂಪ್ಗೆ ಕರೆದುಕೊಂಡು ಬರ್ತೇನೆ ಎಂದಿದ್ದೆ. ವಿಘ್ನೇಶ್ನ ಅಪ್ಪನ ಜೊತೆ ಮಾತನಾಡಿದೆ. ನಿನ್ನ ಜೊತೆಗೆ ಆದರೆ ಓಕೆ ಆದೀತು ಎಂದು ಹೇಳಿದರು. ಅವರಿಗೆ ಈ ವಿಘ್ನೇಶ್ ಒಬ್ಬನೇ ಮಗ. ಅವರು ಆಟೋ ಡ್ರೈವರ್. ಅವರ ಒಪ್ಪಿಗೆಯಂತೆ ಈ ವಿಘ್ನೇಶನನ್ನ ಕ್ರಿಕೆಟ್ ತರಬೇತಿ ಶಿಬಿರಕ್ಕೆ ಕರೆದುಕೊಂಡು ಬಂದೆ. ಮೊದಲು ಮೀಡಿಯಂ ಫೇಸ್ನಂತೆ ಸಾಧಾರಣ ಬೌಲಿಂಗ್ ಮಾಡ್ತಾ ಇದ್ದ ಅಂದು ನನಗೆ ಲೆಗ್ ಸ್ಪಿನ್ ಇಷ್ಟವಾಗಿತ್ತು. ಆದರೆ ನನಗೆ ಅದು ಸಾಧ್ಯವಾಗಲಿಲ್ಲ. ನಾನು ಆಫ್ ಸ್ಪಿನ್ನರ್ ಆದೆ. ವಿಘ್ನೇಶ್ನನ್ನ ಪರಿಚಯವಾದ ನಂತರ ನಾನು ಅವನಿಗೆ ಹೇಳಿದ್ದೆ, ಎಡಗೈ ಲೆಗ್ ಸ್ಪಿನ್ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಇದೆ. ಇದಕ್ಕೆ ಚೈನಾಮೆನ್ ಅಂತ ಹೇಳ್ತಾರೆ. ಇದೊಂದು ವಿಶೇಷ ಶೈಲಿ. ನೀನು ಲೆಗ್ ಸ್ಪಿನ್ನರ್ ಆಗಲು ಟ್ರೈ ಮಾಡು ಎಂದಿದ್ದೆ. ಆ ಸಂದರ್ಭದಲ್ಲಿ ಹೀಗೆ ಚೈನಾಮೆನ್ ಬೌಲಿಂಗ್ ಮಾಡ್ತಾ ಇದ್ದವರು ಆಸ್ಟ್ರೇಲಿಯಾದ ಬ್ರಾಡ್ ಹಾಗ್ ಮಾತ್ರ. ಈಗ ಕುಲ್ದೀಪ್ ಯಾದವ್ ಇದ್ದಾರೆ. ವಿಘ್ನೇಶ್ ನಾನು ಹೇಳಿಕೊಟ್ಟಿದ್ದಕ್ಕಿಂತ ಚಂದವಾಗಿ ಬೌಲಿಂಗ್ ಇಂಪ್ರೂವ್ ಮಾಡಿಕೊಂಡ. ಕ್ಯಾಂಪಿಗೆ ಬಂದಾಗ ಅವನು ಮತ್ತಷ್ಟು ಇಂಪ್ರೂವ್ ಆದ. ನಾನು ಅವನನ್ನು ಕ್ಯಾಂಪ್ಗೆ ಕರೆದುಕೊಂಡು ಬಂದದ್ದು ಬಿಟ್ಟರೆ ಬಾಕಿ ಎಲ್ಲ ಅವನ ಪರಿಶ್ರಮದಿಂದಲೇ ಅವನು ಗಳಿಸಿದ್ದಾನೆ. ನಾನು ಅವನ ಹಿಂದೆ ಓಡುತ್ತಾ ಅವನಿಗೆ ತರಬೇತಿ ಕೊಡಲೂ ಇಲ್ಲ. ಅವನ ಬೌಲಿಂಗ್ ಶೈಲಿ ಸ್ಪೆಷಲ್ ಅನಿಸ್ತು. ಇದು ಇಂಪ್ರೂವ್ ಮಾಡಿದರೆ ಒಳ್ಳೆಯದು ಅಂದ್ಕೊಂಡೆ ಅಷ್ಟೇ. ಬಾಕಿ ಎಲ್ಲವೂ ಅವನ ಪರಿಶ್ರಮದ ಫಲ. ನಾನು ಅಂಡರ್ 19 ಜಿಲ್ಲಾ ತಂಡದಲ್ಲಿ ಇದ್ದಾಗ ಅವನು ಅಂಡರ್ 14 ಟೀಮ್ನಲ್ಲಿದ್ದ. ನಾನು 2 ವರ್ಷ ಕ್ರಿಕೆಟ್ ಆಡಿ ನಂತರ ಬಿಟ್ಬಿಟ್ಟೆ. ವಿಘ್ನೇಶ್ ಜಿಲ್ಲಾ ತಂಡದಲ್ಲಿ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಎಲ್ಲ ಆಗಿದ್ದ. ನಾವು ಒಂದೇ ಊರಿನವರು, ನೆರೆಹೊರೆಯವರು. ನಾನು ಒಂದು ಸಣ್ಣ ಸಹಾಯ ಮಾಡಿದ್ದಷ್ಟೇ. ನಾನಲ್ಲದಿದ್ದರೆ ಇನ್ನೊಬ್ಬ ಆತನಿಗೆ ಈ ದಾರಿ ತೋರಿಸ್ತಿದ್ದ. ಆತನಲ್ಲಿ ಅಂತಹ ಪ್ರತಿಭೆ ಇತ್ತು. ಒಳ್ಳೆ ಮನಸ್ಸಿನ ಹುಡುಗ. ಹಾಗಾಗಿ ಅವ ನನ್ನ ಹೆಸರು ಹೇಳಿದ್ದಾನೆ. ನಾನು ಈಗಲೂ ಕ್ಲಬ್ ಮಟ್ಟದಲ್ಲಿ ಕ್ರಿಕೆಟ್ ಆಡ್ತಿದ್ದೇನೆ. ಮುಂಬೈ ಇಂಡಿಯನ್ಸ್ನಲ್ಲಿ ವಿಘ್ನೇಶ್ ಆಡಿದ ಆಟವನ್ನು ನಾನು ನೋಡಿಲ್ಲ. ಕ್ಲಿಪ್ಗಳನ್ನಷ್ಟೇ ನೋಡಿರುವೆ. ರಂಜಾನ್ನ ಕೊನೆಯಲ್ಲಿರುವುದರಿಂದ ನೋಡಲು ಸಾಧ್ಯವಾಗಿಲ್ಲ. ರಂಜಾನ್ ಮುಗಿದ ಬಳಿಕ ಆತನ ಆಟವನ್ನು ಆನಂದಿಸುವೆ. ಅವನು ಮತ್ತಷ್ಟು ಬೆಳೆಯಲಿ, ಭಾರತೀಯ ತಂಡದಲ್ಲಿ ಆಡಲಿ ಎಂಬುದೇ ನನ್ನ ಹಾರೈಕೆ. ಇದು ಶರೀಫ್ ಉಸ್ತಾದರ ಮಾತು. ಕೇರಳದ ಮಲಪ್ಪುರಂ ಜಿಲ್ಲೆಯ ಪೆರಿಂದಲ್ಮಣ್ ನಿವಾಸಿಯಾಗಿರುವ ವಿಘ್ನೇಶ್ ಮತ್ತು ಈ ಶರೀಫ್ ಉಸ್ತಾದ್ ನೆರೆಮನೆಯವರಾಗಿದ್ದರು. ತಾನು ಹೇಗೂ ಈ ಕ್ರಿಕೆಟ್ನಲ್ಲಿ ಬೆಳೆಯಲ್ಲ, ಆದ್ದರಿಂದ ಈತನನ್ನು ಬೆಳೆಸುವುದು ಬೇಡ ಎಂದು ಅವರು ತೀರ್ಮಾನಿಸಿರ್ತಿದ್ರೆ ಬಹುಶಃ ಈ ವಿಘ್ನೇಶ್ ಇವತ್ತು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಿತ್ತೋ ಗೊತ್ತಿಲ್ಲ.
ಯಾಕಂದರೆ ಈ ವಿಘ್ನೇಶ್ನನ್ನು ಕ್ರಿಕೆಟ್ ಶಿಬಿರಕ್ಕೆ ಸೇರಿಸಿದ್ದೇ ಈ ಉಸ್ತಾದ್. ಆದರೆ ಎಲ್ಲೂ ಕೂಡ ಆ ಕ್ರೆಡಿಟನ್ನು ಪಡ್ಕೊಳ್ಳದೆ ಅವರು ತನ್ನ ಹೆಚ್ಚುಗಾರಿಕೆಯನ್ನು ಮೆರೆದಿದ್ದಾರೆ. ಈ ದೇಶ ಇರೋದೇ ಹೀಗೆ. ಹಿಂದುವಿಗೆ ಮುಸ್ಲಿಂ ನೆರವಾಗ್ತಾನೆ, ಮುಸ್ಲಿಮನಿಗೆ ಹಿಂದೂ ನೆರವಾಗ್ತಾನೆ. ಹಿಂದುವಿನ ಬೆಳವಣಿಗೆಯನ್ನು ಕಂಡು ಮುಸ್ಲಿಂ ಸಂತಸ ಪಡ್ತಾನೆ, ಮುಸ್ಲಿಮನ ಸಾಧನೆಯನ್ನು ಕಂಡು ಹಿಂದೂ ಸಂಭ್ರಮಿಸ್ತಾನೆ. ಪರಸ್ಪರ ಪ್ರೋತ್ಸಾಹಿಸುತ್ತಾ ನೆರವಾಗುತ್ತಾ ಈ ದೇಶದಲ್ಲಿ ಹಿಂದೂ ಮುಸ್ಲಿಮರು ಬೆಳೆಯುತ್ತಾ ಬಂದಿದ್ದಾರೆ. ಹಿಂದೂ ಮುಸ್ಲಿಮರಿಗೆ ಪರಸ್ಪರ ಜೊತೆಯಾಗಿ ಬದುಕಲು ಸಾಧ್ಯವೇ ಇಲ್ಲ ಎಂಬ ಪ್ರಚಾರ ಬಹುದೊಡ್ಡ ಸುಳ್ಳು ಅನ್ನುವುದನ್ನು ಇಂಥವರು ಮತ್ತೆ ಮತ್ತೆ ಸಾಬೀತುಪಡಿಸುತ್ತಲೇ ಇದ್ದಾರೆ. ವಿಭಜನೆ ಮತ್ತು ದ್ವೇಷದ ನೂರು ಮಾತುಗಳನ್ನು ಇಂಥವರು ಮತ್ತೆ ಮತ್ತೆ ಸೋಲಿಸುತ್ತಲೇ ಇರ್ತಾರೆ. ಇಂತಹವರ ಸಂಖ್ಯೆ ಹೆಚ್ಚಾಗಲಿ ಮತ್ತು ಈ ದೇಶ ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕಾಗಿ ಮತ್ತೆ ಮತ್ತೆ ಸುದ್ದಿಗೆ ಒಳಗಾಗ್ತಾನೆ ಇರಲಿ ಎಂದು ಹಾರೈಸ್ತೇನೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.